ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬಾ ಆಕಾಂಕ್ಷಿಗಳು ಕೊನೆಗೆ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಕೋಚಿಂಗ್ ಹೋಗೋಕೆ ಹಣವಿಲ್ಲ, ನನಗೂ IAS ಆಗೋ ಕನಸಿತ್ತು, ಆದರೆ ಪರಿಸ್ಥಿತಿ, ಕೌಟುಂಬಿಕ ಹಿನ್ನೆಲೆ ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ ಅಂತ ತಮ್ಮ UPSC ಕನಸನ್ನ ಬದಿಗೆ ಸರಿಸ್ಬಿಡ್ತಾರೆ. ಆದರೆ ಇಂದು ನಾವು ಹೇಳ್ತಾ ಇರೋ IAS ಅಧಿಕಾರಿ 4 ಬಾರಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರು. ಆದರೂ ಛಲ ಬಿಡದ ಇವರು 5ನೇ ಬಾರಿಗೂ CSE ಪರೀಕ್ಷೆಯನ್ನ ಬರೆದಿದ್ರು. ಮುಖ್ಯ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ನಂತರ ಸಂದರ್ಶನಕ್ಕೆ ಮುಂಚೆ ತಮ್ಮ ತಂದೆ ಕಳೆದುಕೊಂಡ್ರೂ ಸಹ ಕುಗ್ಗದೆ ಸಂದರ್ಶನಕ್ಕೆ ಹಾಜರಾಗಿ IAS ಅಧಿಕಾರಿಯಾದ್ರು. ಅವರ ಈ ನಿರಂತರ ಪರಿಶ್ರಮ ಪದೇ ಫೇಲ್ ಆಗ್ತಾ ಇರೋ UPSC ಆಕಾಂಕ್ಷಿಗಳಿಗೆ ಸ್ಫೂರ್ತಿ ನೀಡದೇ ಇರದು. ಅವರ ಪರಿಚಯ ಹಾಗೂ ಯಶಸ್ಸಿನ ಹಾದಿ ತಿಳಿಬೇಕು ಅಂದ್ರೆ ಕೊನೆಯ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಲುಧಿಯಾನಾ ಮೂಲದ ಡಾಕ್ಟರ್ ರಾಜದೀಪ್ ಸಿಂಗ್ ಖೈರಾ ನಿರಂತರವಾಗಿ 4 ವರ್ಷ ಕಠಿಣ ಪರಿಶ್ರಮ ಹಾಕಿ ಓದಿದ್ರು. ಕೊನೆಗೆ 5ನೇ ಬಾರಿಗೆ 2020ರಲ್ಲಿ UPSC ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಗೆದ್ದು 495ನೇ ರ್ಯಾಂಕ್ ಪಡೆಯೋದ್ರೊಂದಿಗೆ IAS ಅಧಿಕಾರಿಯಾದರು. ರಾಜ್ದೀಪ್ ಮೆಡಿಕಲ್ ಗ್ರಾಜ್ಯುಯೇಟ್ ಆಗಿದ್ದು ಮೊದಲಿಗೆ ಲುಧಿಯಾನಾದ ಜಮಲ್ಪುರ್ನ ಆಸ್ಪತ್ರೆಯೊಂದರಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಕೆಲವರಂತೆ ಇವರು ಸಹ ಸಿವಿಲ್ ಸೇವೆಗಳ ಜರ್ನಿಗೆ ಕಾಲಿಟ್ಟು ಗೆದ್ರು. 5ನೇ ಬಾರಿಗೆ ತಮ್ಮ CSE ಸಂದರ್ಶನಕ್ಕೆ ಮುನ್ನ ತಂದೆ ಕೊನೆಯುಸಿರೆಳೆದ್ರು. ಆದರೂ ಕುಗ್ಗದೆ ಛಲ ಬಿಡದೆ ಸಂದರ್ಶನವನ್ನ ಗೆದ್ದು IAS ಅಧಿಕಾರಿಯಾಗಿದ್ದಾರೆ. ಡಾಕ್ಟರ್ ರಾಜದೀಪ್ ಸಿಂಗ್ ಖೈರಾ 5 ಬಾರಿ UPSC ಪರೀಕ್ಷೆಯನ್ನ ಬರೆದಿದ್ರು. 4 ಬಾರಿ ಫೇಲ್ ಆಗಿದ್ದ ಅವರು 2 ಬಾರಿ ಸಂದರ್ಶನಕ್ಕೆ ಹಾಜರಾಗಿ ಯಶಸ್ಸು ಸಿಕ್ಕಿರಲಿಲ್ಲ. ಇವರು ತಮ್ಮ ಯಶಸ್ಸಿನ ನಂತರ ಯಾವುದೇ ಗುರಿಯನ್ನ ಮುಟ್ಟದೆ ಹಿಂದಿರುಗಬೇಡಿ, ಗುರಿ ಬಿಟ್ಬಿಡೋದು ಒಂದು ಆಯ್ಕೆ ಆಗಬಾರ್ದು. ನಾವೆಲ್ಲರೂ ಸದಾ ನೆವರ್ ಎಂಡಿಂಗ್ ಆಟಿಟ್ಯೂಡ್ ಅನ್ನ ಇಟ್ಕೊಳ್ಬೇಕು. ನಾನು ಹಲವು ಬಾರಿ ಫೇಲ್ ಆದೆ, ಆದರೆ ಗೆಲ್ಲೋ ತನಕ ಪ್ರಯತ್ನ ಪಟ್ಟೆ ಅಂತ ಆಕಾಂಕ್ಷಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ ರಾಜ್ದೀಪ್. ಇನ್ನು ಅವರ ತಂದೆ ಕೋವಿಡ್ 2ನೇ ಅಲೆ ಇರೋ ವೇಳೆ 2021ರ ಮೇ ತಿಂಗಳಲ್ಲಿ ತೀರ್ಕೊಂಡ್ರು. ಇವರು UPSC ಸಿವಿಲ್ ಸೇವೆಗಳ ಸಂದರ್ಶನಕ್ಕೆ 2021ರ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಜರಾಗಿದ್ರು. 4 ಬಾರಿ UPSC ಪರೀಕ್ಷೆ ಪಾಸ್ ಮಾಡಿದ್ರು. 2 ಬಾರಿ ಸಂದರ್ಶನಕ್ಕೆ ಹಾಜರಾಗಿದ್ರು. ಆದರೆ ಸೋಲುಗಳ ಸಮಸ್ಯೆಗಳನ್ನ ಅರಿತ ಅವರು 5ನೇ ಬಾರಿಯ ಸಂದರ್ಶನಕ್ಕೆ ಸಾಕಷ್ಟು ತಯಾರಿ ನಡೆಸಿ ಗೆದ್ರು. ಕೊನೆಗೂ ಅವರ ಪರಿಶ್ರಮಕ್ಕೆ ಗೆಲುವು ಸಿಕ್ಕೇ ಬಿಡ್ತು. ಡಾಕ್ಟರ್ ರಾಜ್ದೀಪ್ ತಮ್ಮ 12ನೇ ತರಗತಿ ವಿದ್ಯಾಭ್ಯಾಸವನ್ನ ಲುಧಿಯಾನಾದ ಸೌರಭ ನಗರದ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಮುಗಿಸಿದ್ರು. ನಂತರ MBBS ಪದವಿಯನ್ನ ಪಟಿಯಾಲಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ರಾಜೇಂದ್ರ ಆಸ್ಪತ್ರೆಯಲ್ಲಿ ಪಡೆದ್ರು. ನಂತರ 2017ರಿಂದ ತಮ್ಮ UPSC ಗೆಲುವಿನವರೆಗೂ ಲುಧಿಯಾನಾದ ಒಂದು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ರು. ರಾಜ್ದೀಪ್ ಸೋಲನ್ನ ನಮ್ಮ ಗೆಲುವಿಗಿಂತ ಹೆಚ್ಚಾಗಿ ಸ್ವೀಕರಿಸಿ ಅರ್ಥೈಸಿಕೊಳ್ಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಟವರು. ಕೆಲವು ವೇಳೆ ನಿರಾಸೆ, ಗೊಂದಲ, ತಪ್ಪುಗಳು ಎಲ್ಲವೂ ಆಗುತ್ತೆ. ಆದರೆ ಈ ಎಲ್ಲ ಚಾಲೆಂಜ್ಗಳಿಂದ ಹೊರಬರಬೇಕು. ಆಗ ಮಾತ್ರ ಯಶಸ್ಸಿಗೆ ತೀರಾ ಹತ್ತಿರ ಬರಬಹುದು. ನಾವು ಗುರಿಯ ಕಡೆಗೆ ಹೋಗಬೇಕು ಅಂದ್ರೆ ತಾಳ್ಮೆ ಅತಿ ಮುಖ್ಯ ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣಗಳು ಹೆಚ್ಚು ಗಮನ ಭಂಗ ಮಾಡೋದ್ರಿಂದ ಬಳಕೆ ಮಾಡ್ತಾ ಇರಲಿಲ್ವಂತೆ. ಇವರ ಈ ಗುಣಗಳೇ 5 ಬಾರಿಯೂ ಪರೀಕ್ಷೆ ಬರೆಯಲು ಅವಕಾಶ ಮಾಡಿದ್ದು ಅಂದ್ರೆ ತಪ್ಪಾಗಲಾರದು.